ಇನ್ನೇನು SLC ಸ್ಟಾರ್ಟ್ ಆಯ್ತು, ಪ್ಲಾನ್ ಮಾಡ್ತಿದ್ದೀರಲ್ಲ ಈ ಸಬ್ಜೆಕ್ಟ್ ಅಲ್ಲಿ 100 ಬೇಕು, ಆ ಸಬ್ಜೆಕ್ಟ್ ಅಲ್ಲಿ 100 ಬೇಕು ಅಂತ. ಎಷ್ಟೊಂದು ಸ್ಟ್ರಾಟಜಿ ನೋಡಿರ್ತೀರಾ. ನಾವ್ ಹೇಳಿ ಸ್ಟ್ರಾಟಜಿ ಸೂಟ್ ಆಗುತ್ತಾ ನಿಮ್ಗೆ? ಆಗುತ್ತೆ, ಆಗ್ಬಹುದು. ಆದ್ರೆ ನಿಮ್ಮ ಸೀನಿಯರೇ ಈ ಸ್ಟ್ರಾಟಜಿ ನಿಮ್ಗೆ ಹೇಳ್ಕೊಟ್ರೆ ಹೆಂಗಿರುತ್ತೆ? ಸೊ ಫಾರ್ ದ್ಯಾಟ್, ಗಾನವಿ ಬಾಮ ಇಲ್ಲಿ, ಹೇಗಿದ್ಯಾ? I'm good, ma'am. ಹೇಳು ನಿಮ್ ಜೂನಿಯರ್ಸ್ಗೆಲ್ಲ. How are you? ಸೊ ರೆಡಿ ಇದೆಯಾ? Yes, ಹೇಳ್ಕೊಡ್ತೀಯ ಇವ್ರಿಗೆ 100 of 100 ತಗೋಬೇಕು ಅಂತ? ನೀನ್ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದು? Maths, Hindi and English, ma'am. ಔಟ್ ಆಫ್ ಔಟ್ ತಗೊಂಡೆ. Yes, ma'am. ಸೊ ಹೆಂಗ ಅನಿಸ್ತು ಮಾರ್ಕ್ಸ್ ಬಂದಾಗ ನಿನಗೆ? ತುಂಬಾ ಖುಷಿ ಆಯ್ತು ಮ್ಯಾಮ್. ಎಕ್ಸ್ಪೆಕ್ಟ್ ಮಾಡಿದ್ಯಾ? ಎಕ್ಸ್ಪೆಕ್ಟ್ ಮಾಡಿದೆ ಮ್ಯಾಮ್, ಬಟ್ ಆಲ್ 3 ಅಲ್ಲ, ಫ್ಯೂ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಎಲ್ಲ 3 ಬಂದಿದೆ. ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. Yes, ಸೊ ನೀನು ಒಂದ್ ಸ್ಟ್ರಾಟಜಿ ಹೇಳ್ಕೊಡ್ತೀಯ ನಿಮ್ ಜೂನಿಯರ್ಸ್ಗೆ ಹೆಂಗ್ ಮಾಡ್ಬೇಕು ಅಂತ. ಸೊ ನೀನ್ ಹೇಳಿದ್ದು ಹಿಂದಿ, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ಅಂತ ಹೇಳಿದೆ, ರೈಟ್? ಸೊ ಫಸ್ಟ್ ಆಫ್ ಆಲ್, ಒಂದ್ ವೇಳೆ ಓಕೆ ವಿಲ್ ಫಸ್ಟ್ ಸ್ಟಾರ್ಟ್ ವಿತ್ ಮ್ಯಾಥ್ಸ್, ರೈಟ್? Yes. ಎಲ್ರಿಗೂ ಇಟ್ಸ್ ಅ ಕೈಂಡ್ ಆಫ್ ಟಫ್ ಸಬ್ಜೆಕ್ಟ್. ತುಂಬಾ ಜನಕ್ಕೆ ಇಟ್ ಇಸ್ ಅ ಟಫ್ ಸಬ್ಜೆಕ್ಟ್. ಸೊ ನೀನ್ ಇದರಲ್ಲಿ 100 ತಗೊಂಡಿದ್ಯಾ. ಸೊ ಏನ್ ಮಾಡ್ದೆ, ಹೆಂಗಿತ್ತು ನಿನ್ನ ಸ್ಟ್ರಾಟಜಿ? ಬಿಕಾಸ್ 100 ಔಟ್ ಆಫ್ 100 ತಗೋಬೇಕು ಅಂದ್ರೆ ದೇರ್ ಆರ್ 2 ways. ಒಂದು ಬಿಗಿನಿಂಗ್ ಇಂದ ಮಾಡಿದ್ದು, ಇನ್ನೊಂದು ನೀನ್ ಎಕ್ಸಾಮ್ ಟೈಮ್ ಅಲ್ಲಿ ನೀನ್ ಏನ್ ಮಾಡ್ಕೊಂಡಿದ್ದು. ಸೊ ವಿ ವಿಲ್ ಡಿಸ್ಕಸ್ ಬೋತ್ ಆಫ್ ದೆಮ್. ಸೊ ಲೆಟ್ ಅಸ್ ಟಾಕ್ ಟು ದ ಯುವರ್ ಜೂನಿಯರ್ಸ್. ಮ್ಯಾಮ್, ಫಸ್ಟ್ ಬಿಗಿನಿಂಗ್ ಇಂದ ಏನಿದೆ, ಮ್ಯಾಥ್ಸ್ ನ ಬಯಾಟ್ ಮಾಡೋದಲ್ಲ ಮ್ಯಾಮ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಜಾಮೆಟ್ರಿಲಿ ಇದ್ರೆ ವಿಷನರಿ ಮಾಡ್ಕೋಬೇಕು. ಫಿಸಿಕಲ್ ಆಗಿ ನಾವು ಥಿಂಗ್ಸ್ ನ ಇಮ್ಯಾಜಿನ್ ಮಾಡ್ಕೋಬೇಕು. Okay. 3D ಅಲ್ಲಿ ಲೈಕ್ ಫಾರ್ಮುಲಾಸ್ ಹೆಂಗ್ ಡಿರೈವ್ ಆಯ್ತು ಅಂತ 3D ಐಡಿಯಾ ಬರ್ಬೇಕು ಮೈಂಡ್ ಅಲ್ಲಿ. ಈಗ ಯಾವ ತರ ಆದ್ರೂ ಕ್ವಶನ್ ಕೊಡ್ಬೋದು. ಲೈಕ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ವಾಸ್ ಫಾರ್ 5 marks weightage. They can give any type of questions, but we don't know which questions they'll give. So we should understand the chapter, the topic, and how they are working, the formulas. So once we understand the maths, it's very easy to clear everything. ಸೊ ಬೇಸಿಕಲಿ ಹೇಳ್ತಾ ಇರೋದು, ಒಂದು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು, ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ವಿತ್ ವಿಜುವಲೈಸೇಷನ್. ನೀವು ವಿಜುವಲೈಸ್ ಮಾಡ್ಕೊಂಡಾಗ ಯಾವುದೇ ಪಿಕ್ಚರ್ ಇರಲಿ, ಜಾಮೆಟ್ರಿ ಇರಲಿ, ಯಾವುದೇ ಫಾರ್ಮುಲಾ ಇರಲಿ, ಅದದ್ದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಂದ ಬಂತು, ಯಾಕೆ ಬಂತು, ಹೆಂಗೆ ಬಂತು ಅಂತ ಗೊತ್ತಾದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿಯಿಂದ ನೀವು ಆರಾಮಾಗಿ ಆನ್ಸರ್ಸ್ನ ಬರಿಬಹುದು. ಮ್ಯಾಥ್ಸ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀರಿ, ರೈಟ್? ಓಕೆ. ಅದ್ರ ಬಿಟ್ರೆ ಇದು ಫ್ರಮ್ ದ ಸ್ಟಾರ್ಟಿಂಗ್ ಆಯ್ತು. ಎಕ್ಸಾಮ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಎಕ್ಸಾಮ್ ಟೈಮಲ್ಲಿ ಫಾರ್ಮುಲಾಸ್ ಮತ್ತೆ ರಿವೈಸ್ ಮಾಡ್ಕೋಬೇಕು. ಫಾರ್ಮುಲಾಸ್ ರಿವಿಷನ್, ಓಕೆ. ಮತ್ತೆ ಮ್ಯಾಮ್, ನಾವು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತೀವಿ. ಈಗ ನಾವು ತುಂಬಾ ಎಕ್ಸಾಮ್ಸೇ ಬರ್ದಿರ್ತೀವಿ. ಈಗ FA1, FA2, ಸಮ್ ಮಿಡ್ ಟರ್ಮ್ಸ್, ಸಮ್ ಪ್ರಿಪರೇಟರೀಸ್ ಎಲ್ಲ ಬರ್ದಿರ್ತೀವಿ. ಬಟ್ ಅದ್ರಲ್ಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿರ್ತೀವಿ, ಅದನ್ನ ನಾವು ಚೆಕ್ ಮಾಡ್ಕೊಳಲ್ಲ. ಒಂದ್ಸತಿ ಆ ಮಿಸ್ಟೇಕ್ಸ್ ಎಲ್ಲ ಗೋ ಥ್ರೂ ಹೋಗಿ ಆ ಮಿಸ್ಟೇಕ್ಸ್ ಯಾಕೆ ಬಂತು, ಹೆಂಗ್ ಮಾಡಿದ್ವಿ, ಅದನ್ನ ಮತ್ತೆ ರಿಪೀಟ್ ಆಗ್ದಂಗೆ ನೋಡ್ಕೋಬೇಕು. ಸೊ ನೀ ಇದನ್ನೆಲ್ಲ ಮಾಡ್ತಾ ಇದ್ದೆ. ಸೊ ಲೆಟ್ಸ್ ಸೇ ನಾನು ನಿನ್ನ ಪ್ರಿಪರೇಟರಿ ಪೇಪರ್ನ ನೀನ್ ನೋಡಿ ಏನ್ ಮಾಡ್ದೆ. ಲೆಟ್ಸ್ ಸೇ ನೀನ್ ಪ್ರಿಪರೇಟರಿ ಎಕ್ಸಾಮ್ ಬರ್ದೆ, ನಿನಗೆ ಮ್ಯಾಮ್ ಕರೆಕ್ಷನ್ ಮಾಡ್ಕೊಟ್ರು, ನೀನ್ ಏನ್ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಇಂದ ಹೇಳು ಒಂದ್ಸರಿ. ಪ್ರಿಪರೇಟರಿ 3 ಅಲ್ಲಿ ಮ್ಯಾಮ್ ಒಂದ್ ಕ್ವಶನ್ ನಾನು ಎಗ್ರೆಸೇ ಬಿಟ್ಟಿದ್ದೆ, ಓದ್ತೀನಿ ಬಿಟ್ಬಿಟ್ಟಿದ್ಯಾ? ಬಿಟ್ಬಿಟ್ಟಿದ್ದೆ. ಓಕೆ. ಕ್ವಶನ್ ವಾಸ್ ವೆರಿ ಸ್ಮಾಲ್, ಇಟ್ ವಾಸ್ 1 mark ಕ್ವಶನ್. ನಂಗೆ ಕಾಣಿಸ್ಲಿಲ್ಲ, ಓದ್ಲಿಲ್ಲ, ಫುಲ್ ಕೇರ್ಲೆಸ್. I attended all, I left that subject. ನಂಬರ್ ಬರಿಬೇಕಾದ್ರೆ ಗೊತ್ತಾಗ್ಲಿಲ್ವಾ? ಓಕೆ. Then ಸರ್ಪ್ರೈಸಿಂಗ್. I got scoldings from my teachers. Then I'm from the next exam I made myself sure that to check all the questions which I have written or not. Then apart from that, if we are moving to next page, the previous what we have written, we might copy something else in the next page. Because we will be flipping the page now, ma'am. We can't copy the exact. We should check it twice. When we are copying something from next, we should check it twice. ನೋಡಿ, ಮಿಸ್ಟೇಕ್ಸ್ ಹೆಂಗೆ ಹೇಳ್ತಿದ್ದಾರೆ ನೋಡ್ಕೊಂಬಿಡಿ. ಮಿಸ್ಟೇಕ್ಸ್ ನ ಫಸ್ಟ್ ಕ್ವೆಶನ್ ಮಿಸ್ ಆಗಿತ್ತು, ಇನ್ನೊಂದು ತಪ್ಪು ಕಾಪಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಗಮನ ಇರಬೇಕು. ಸೊ ಯು ಶುಡ್ ಬಿ ವೆರಿ ಕಾಶಿಯಸ್. ನಿಮ್ಮ ತಲೆ, ನಿಮ್ಮ ಬಾಡಿ ಎಲ್ಲ ಅಲ್ಲೇ ಇರಬೇಕು. ಫಿಸಿಕಲಿ, ಮೆಂಟಲಿ ಯು ಶುಡ್ ಬಿ ಪ್ರೆಸೆಂಟ್ ದೇರ್. ಆವಾಗ್ಲೇನೆ ಈ ತರ ಸಿಲ್ಲಿ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೋದು. ದೆನ್ ವಾಟ್ ಎಲ್ಸ್ ಮ್ಯಾಮ್? ಮತ್ತೆ ಈಗ ನಾವು ಸಾಲ್ವ್ ಮಾಡಿರ್ತೀವಲ್ಲ ಮ್ಯಾಮ್, ಅದ್ರಲ್ಲಿ ಒಂದು ಚಿಕ್ಕ ಸಬ್ಟ್ರಾಕ್ಷನ್ ಇಲ್ಲ ಅಡಿಷನ್ ತಪ್ಪಾದ್ರೂ ಫುಲ್ ಪ್ರಾಬ್ಲಮ್ ವಿಲ್ ಬಿ ರಾಂಗ್. ಸೊ ವೈಲ್ ಕ್ರಾಸ್ ಚೆಕಿಂಗ್ ಇಟ್, ವಿ ಶುಡ್ ಚೆಕ್ ಇಟ್ ಲೈನ್ ಬೈ ಲೈನ್. Like they will go like this, yes, done, everything is correct. Even I was doing that same, but somewhere my teachers can find the mistakes. So each and every line cross checking is very important. Okay, ನೀನ್ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ. ಕೆಲವೊಬ್ರಿಗೆ ಬರೆಯಕ್ಕೆ ಟೈಮ್ ಸಿಗಲ್ಲ. ಕ್ರಾಸ್ ಚೆಕ್ ಲೈನ್ ಬೈ ಲೈನ್ ಮಾಡ್ಬೇಕಂದ್ರೆ ಹೌ ಡಿಡ್ ಯು ಇವನ್ ಮ್ಯಾನೇಜ್ ದಟ್ ಟೈಮ್? ಅಷ್ಟು ಟೈಮ್ ಹೆಂಗ್ ಸಿಕ್ತು ನಿಂಗೆ?
ಮ್ಯಾಮ್ ಟೈಮ್ ಮ್ಯಾನೇಜ್ ಮಾಡೋದು ಕಲ್ತ್ಕೋಬೇಕು ಮ್ಯಾಮ್, ಬಿಕಾಸ್ ದ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ, ಇಫ್ ಇಟ್ ಪ್ರಾಕ್ಟೀಸ್ ಇಟ್ ಡೈಲಿ ವಿ ಕ್ಯಾನ್ ಮ್ಯಾನೇಜ್ ದ ಟೈಮ್. ಬಿಕಾಸ್ ಯಾಕಂದ್ರೆ ಮ್ಯಾಮ್ ಮ್ಯಾಥ್ಸ್ನ ನಾವು ಸಾಲ್ವ್ ಮಾಡುವಾಗ ನಮ್ಗೆ ಹೊಸ ಟ್ರಿಕ್ಸ್ ಆಗಲಿ, ಒಂದು ಈಸಿ ವೇ ಆಫ್ ಸಾಲ್ವಿಂಗ್ ಎಲ್ಲ ನಮಗೆ ಹೊಸದು ಗೊತ್ತಾಗುತ್ತೆ. ಮ್ಯಾಥ್ಸ್ ಇಸ್ ನಾಟ್ ಸಮಥಿಂಗ್ ಲೈಕ್. ಐ ಅಗ್ರಿ ವಿತ್ ಯು, ಐ ಟೋಟಲಿ ಅಗ್ರಿ ವಿತ್ ಯು. ಎಸ್, it is embedded with many easy ways to solve, but those easy ways will come from us only when we are solving it. ದಟ್ಸ್ ರೈಟ್. ಇದು ತುಂಬಾ ಇಂಪಾರ್ಟೆಂಟ್ ಟಿಪ್. ಯಾಕಂದ್ರೆ ಮ್ಯಾಥ್ಸ್ ನಾನು ಎಷ್ಟೇ ಕಲಿಸ್ಬೋದು ನಿಮ್ಗೆ, ನಾನು ಎಷ್ಟೇ ಕಲಿಸ್ತೀನಿ, ಹಲವಾರು ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ, ನಿಮ್ಗೆ ಎಲ್ಲ ಕಲಿಸ್ತೀನಿ. ನನಗೆ ಟ್ರಿಕ್ಸ್ ಗೊತ್ತಿದ್ದು ನಾನು ನಿಮಗೆ ಕಲಿಸ್ತೀನಿ, ನನಗೆ ಹೆಂಗೆ ಈಸಿ ಆಗುತ್ತೋ ಅದು ನಾನು ನಿಮ್ಗೆ ಕಲಿಸ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಅದು ನಾನು ಮಾಡಿದ್ದು. ಇವಾಗ ಗಾನ್ವಿಗೆ ನಾನೊಂದು ಕ್ವೆಶನ್ ಕೊಟ್ರೆ ಅವಳು ತನಗೆ ಹೆಂಗೆ ಆಗುತ್ತೋ ಹಂಗೆ ಮಾಡ್ತಾಳೆ. ಅದೇ ಥರ ನಿಮಗೆ ಹೆಂಗಾಗುತ್ತೋ, ನಿಮಗೆ ಹೆಂಗೆ ಈಸಿ ಆಗುತ್ತೋ, ನಿಮ್ಮ ಟ್ರಿಕ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಯಾವಾಗ ಬರುತ್ತೆ, ನೀವೇ ಸಾಲ್ವ್ ಮಾಡ್ಕೋಬೇಕು. ನೀವೇ ಸಾಲ್ವ್ ಮಾಡ್ಕೊಂಡಾಗ ಅದು ನೀವೇ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ವಿಲ್, ಇದು ಒಂದಿನದ ಕೆಲಸ ಅಂತೂ ಅಲ್ಲವೇ ಅಲ್ಲ. ಇದು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ, ಅದನ್ನೇ ರಿಪೀಟ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಟ್ರಿಕ್ಸು ಎಲ್ಲ ಶಾರ್ಟ್ ಕಟ್ಸು ನಿಮಗೆ ತಿಳಿಯುತ್ತೆ. ಇಸ್ ದಟ್ ರೈಟ್? ಬಿಗಿನಿಂಗ್ ಇಂದ ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಂದಿನಾನು ಮಿಸ್ ಆಗ್ದಂಗೆ ಒಂದ್ ಪ್ರಾಬ್ಲಮ್ ಆದ್ರೂ ಮಾಡ್ಲೇಬೇಕಂತ ನನ್ನ ಅಭಿಪ್ರಾಯ. ಒಂದ್ ಪ್ರಾಬ್ಲಮ್ ಆದ್ರೂ ಮಾಡ್ಲೇಬೇಕು. ಸೊ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಇರ್ಲೇಬೇಕು. ಸೊ ಇದೆಷ್ಟೆಲ್ಲ ಮ್ಯಾಥ್ಸ್ ಅಲ್ಲ ಆಯ್ತು. ವಾಟ್ ಅಬೌಟ್ ದ ಲ್ಯಾಂಗ್ವೇಜಸ್? ನೀನ್ ಹಿಂದಿ ಅಂಡ್ ಇಂಗ್ಲಿಷ್ ಅಲ್ಲೂ ತಗೊಂಡಿದ್ಯಾ. ಸೊ ಲ್ಯಾಂಗ್ವೇಜಸ್ ಅಲ್ಲಿ ಹೆಂಗ್ ಮಾಡ್ದೆ ನೀನು? ಮ್ಯಾಮ್ ಲ್ಯಾಂಗ್ವೇಜಸ್ ಅಂದ್ರೆ ಏನಿರಲ್ಲ ಮ್ಯಾಮ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್. ಅದೇನ್ ಪಾಠ ಇರುತ್ತೆ ಅದ್ರದ್ದು ಸಮರಿ ಅರ್ಥ ಮಾಡ್ಕೋಬೇಕು. ಪ್ಲಸ್ ಫಾರ್ಮೇಶನ್, ಸೆಂಟೆನ್ಸ್ ಫಾರ್ಮೇಶನ್ ನಮಗೆ ಗೊತ್ತಿರಬೇಕು. ಸೊ ಗ್ರಾಮರ್, ಗ್ರಾಮರ್ ಮಿಸ್ಟೇಕ್ಸ್ ಇರಬಾರ್ದು. ಅಂಡ್ ಕ್ರಾಸ್ ಚೆಕ್ ಮಾಡ್ಕೋಬೇಕು ನೀಟಾಗಿ. ಓಕೆ. ಅಂಡ್ ಇವನ್ ನಿಮ್ಗೆ ಈಗ ರೈಟಿಂಗ್ ಪಾರ್ಟ್ ಬರುತ್ತಲ್ಲ, ಲೆಟರ್ ಅಂಡ್ ಅದರ್ ಎಸೇಸ್ ಅಂಡ್ ಆಲ್. ಸೊ ಅದ್ರಲ್ಲಿ ನೀನ್ ಬರಿಬೇಕಾದ್ರೆ ಆಬ್ವಿಯಸ್ಲಿ ಸ್ವಲ್ಪ ನಿಂಗೆ ನಾಲೆಜ್ ಬೇಕಲ್ವಾ? ನಿಮ್ಗೆ ಯಾವ ತರ ಟಾಪಿಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ನಿಂಗೆ ನಾಲೆಜ್ ಬೇಕು. ಅದನ್ನೆಲ್ಲ ಹೆಂಗೆ ನೀನ್ ಮಾಡ್ಕೊಂಡಿದ್ದು? ಅಂದ್ರೆ ಮ್ಯಾಮ್ ನಾಲೆಜ್ ಅಂದ್ರೆ ನಮ್ಗೆ ಏನಿರುತ್ತೆ ಅದೇ ಗೊತ್ತಿರುತ್ತೆ ಮ್ಯಾಮ್. ಬಟ್ ಅದನ್ನ ನಾವು ಟೀಚರ್ಸ್ಗೆ ಮಾರ್ಕ್ಸ್ ನೋಡಿದ ತಕ್ಷಣ ಮಾರ್ಕ್ಸ್ ಕೊಡೋ ತರ ಬರಿಬೇಕು. ಅದು ನಮ್ ಟ್ಯಾಲೆಂಟ್. ನಮ್ಗೆ 4 ಲೈನ್ಸ್ ಗೊತ್ತಿದ್ರು ನಾವು 20 ಲೈನ್ಸ್ ಬರಿಲೇಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಷ್ಟಂತೂ ಸಿಲಿ ಕೇಳಲ್ಲ ಅನ್ಕೋತೀನಿ, ವಾಟ್ ಈಸ್ ಯುವರ್ ಫೇವ್ರೆಟ್ ಡಿಶ್ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ರೈಟ್ ಅಬೌಟ್ ಯುವರ್ ಫೇವ್ರೆಟ್ ಡಿಶ್, ಆರ್ ಮೇ ಬಿ ಸ್ವಲ್ಪ ಬರ್ದು ರೈಟ್ ಅಬೌಟ್ ಸೌತ್ ಇಂಡಿಯನ್ ಕ್ವಿಸಿನ್ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ. ಸೊ ನಿಮಗೆ ಎಷ್ಟು ನಾಲೆಜ್ ಇರಬೇಕು ಅದು ಬರಿಬೇಕಾದ್ರೆ? ಲಿಮಿಟೆಡ್ ನಾಲೆಜ್ ಇಂದಾನು ಬರೀತೀರಾ ಅಥವಾ ಹಂಗೆ ಸುಮ್ನೆ ಒಗೆಯೋದ ಅದ್ರಲ್ಲಿ? ಅಂದ್ರೆ ಏನೋ ಲೈಕ್ ಸುಮ್ನೆ ತುಂಬಿಸ್ತೀರಾ ಅದ್ರಲ್ಲಿ, ಅಥವಾ ವೇಟೇಜ್ ಇಟ್ಕೊಂಡು ಬರೀತೀರಾ? ವೇಟೇಜ್ ಇಟ್ಕೊಂಡು ಬರಿತೀವಿ, ತುಂಬಿಸ್ತೀವಿ ಮ್ಯಾಮ್. ಅಂದ್ರೆ ನಮ್ಗೆ ಈಗ ಎಸ್ಸೆ ಬಂದ್ರೆ ಫಸ್ಟ್ ಇಂಟ್ರೊಡಕ್ಷನ್, ದೆನ್ ಟಾಪಿಕ್ ಬಗ್ಗೆ, ದ ಲಾಸ್ಟ್ ಕನ್ಕ್ಲೂಷನ್. ಆಫ್ಟರ್ ಕನ್ಕ್ಲೂಷನ್ ಇಫ್ ಯು ಲೈಕ್ ವಿ ಮೇ ಆಡ್ ಸಮ್ ಸ್ಲೋಗನ್ಸ್ ವಿಚ್ ಇಸ್ ವೆರಿ ಗುಡ್. ದೇ ಮೇ ಗಿವ್ ಮಾರ್ಕ್ಸ್. ಸ್ಲೋಗನ್ಸ್ ಲೈಕ್ ಸ್ಟೇಟ್ಮೆಂಟ್ಸ್ ಹಾಕೋದು, ಡಬಲ್ ಕೋಟ್ಸ್ ಅಲ್ಲಿ, ಅಂಡರ್ಲೈನ್ ಅಲ್ಲಿ ಅದನ್ನ ಹೈಲೈಟ್ ಮಾಡೋದು, ಆ ತರ. ಓಕೆ. ಈಗ ಒಂದೊಂದು ಟಾಪಿಕ್ ಆಗ್ಲಿ, ನಾವು ಏನ್ ಜೀವನದಲ್ಲಿ ಏನೇನ್ ಬಂದಿದೀವಿ ಅದ್ರಲ್ಲಿ ಆ ಟಾಪಿಕ್ ಬಂದಿರುತ್ತೆ, ಒಂದ್ಸತಿ ಯಾರೋ ಬಂದಿರ್ಬೋದು. ರಿಕಾಲ್ ಇಟ್. ಒಂದೊಂದು ಕನ್ಕ್ಲೂಷನ್, ಸ್ಟಾರ್ಟಿಂಗ್ ಹೆಂಗೆ ಬೇರೆದೇನಾರ ಮಾಡ್ಬೇಕು. ಸ್ಟಾರ್ಟಿಂಗ್ ಟಾಪಿಕ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೋಗ್ಬಾರ್ದು. ಸೊ ವಿ ಕ್ಯಾನ್ ಲೂಸ್ ಮಾರ್ಕ್ಸ್ ದೇರ್. ಸೊ ಆಫ್ಟರ್ ಇಂಟ್ರೊಡಕ್ಷನ್ ವಿ ಕ್ಯಾನ್ ಕಮ್ ಟು ದ ಟಾಪಿಕ್ and we can describe anything and some others we should add. Then in the conclusion some. ಸೊ ಏನೇ ಮಸಾಲ ಆಡ್ ಮಾಡೋದಿದ್ರು ನೀನು ಬಾಡಿಲೇ ಆಡ್ ಮಾಡಬೇಕು. ಇಂಟ್ರೊಡಕ್ಷನ್ ಅಲ್ಲಿ ಯು ಶುಡ್ ಸ್ಟಾರ್ಟ್ ಇಟ್ ಲೈಕ್ ಅ ಸ್ಟೇಟ್ಮೆಂಟ್. ಸ್ವಲ್ಪ ಅದು ಹೆಂಗಿರ್ಬೇಕು, ಸ್ವಲ್ಪ ಕ್ಯಾಚಿ ಆಗಿರ್ಬೇಕು. ಅಂಡ್ ಕನ್ಕ್ಲೂಷನ್ ಅಲ್ಲೂ ಕೂಡ ಹೆಂಗಿರ್ಬೇಕಂದ್ರೆ ಅದನ್ನು ಕೂಡ ಸ್ವಲ್ಪ ಕ್ಯಾಚಿ ಆಗಿ, ಓಕೆ ರೆಸ್ಟ್ ಇನ್ ಪೀಸ್ ಅನ್ನೋ ತರ ಸ್ಟೇಟ್ಮೆಂಟ್ ಬರಬೇಕು, ರೈಟ್? ಬಟ್ ಯು ನೀಡ್ ಸ್ಟೇಟ್ಮೆಂಟ್ಸ್, ಪ್ರಾಪರ್ ವೇಟೇಜ್ ಇರೋ ಸ್ಟೇಟ್ಮೆಂಟ್ಸ್. ಬಾಡಿಯಲ್ಲಿ ಬಂದು ಕಂಟೆಂಟ್ ಪ್ಲಸ್ ಸ್ವಲ್ಪ ಫಿಲ್ಲರ್ಸ್, ರೈಟ್? ಈ ತರ ಇದ್ದಾಗ ಈಸಿಯಾಗಿ ಅಚೀವ್ ಆಗುತ್ತೆ. ಸೊ ಇದನ್ನ ಮಾಡಿದ್ರೆ ಯು ಕ್ಯಾನ್ ಗೆಟ್ ಔಟ್ ಅಂತ ಹೇಳ್ತಿದ್ದೀರಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ವೇಟೇಜ್ ಇರೋದು ಅಂದ್ರೆ ಆಬ್ವಿಯಸ್ಲಿ ಲೆಸನ್ಸ್ ಮೇಲೆ. ಇವಾಗ ಲೆಸನ್ಸ್ ಅರ್ಥ ಮಾಡ್ಕೋಬೇಕಂದ್ರೆ ಸ್ಟೋರಿ ತರ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಸೊ ನೀವು ಲೆಸನ್ಸ್ ಮೇಲೆ ಕ್ವೆಶನ್ಸ್ ಕೇಳಿದಾಗ ಆರ್ ಯು ಗೋಯಿಂಗ್ ವಿತ್ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಆರ್ ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ? ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಪ್ರಕಾರನೇ ಹೋಗ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಹೆಂಗಂದ್ರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಫಾರ್ಮೇಶನ್ ಸೆಂಟೆನ್ಸ್ ಇರುತ್ತೆ. ಲೆಟ್ ಅಸ್ ಸೇ ಗಾನ್ವಿ ಹ್ಯಾಸ್ ಅಟೆಂಡೆಡ್ ಫಿಸಿಕ್ಸ್ ವಾಲಾ, ಈ ತರ ಇರುತ್ತೆ ಅಂತ ಅನ್ಕೊಳ್ಳಿ. ನೀವು ಇದೇ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀರಾ ಅಥವಾ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಅದನ್ನ
ಚೇಂಜ್ ಮಾಡ್ಕೊಂಡು ಬರೀತೀರಾ. ಇಂಗ್ಲಿಷ್ ಆದ್ರೆ ನಾನು ಓನ್ ವರ್ಡ್ಸ್ ಅಲ್ಲಿ ಬರೀತೀನಿ ಮ್ಯಾಮ್, ಬಟ್ ಹಿಂದಿ ಏನಿದೆ ಆಸ್ ಇಟ್ ಈಸ್ ಆಸ್ ಇಟ್ ಈಸ್ ಬರೀತೀರಾ. ಬಿಕಾಸ್ ಹಿಂದಿಲಿ ಸಮ್ ಜೆಂಡರ್ ಈಚ್ ಅಂಡ್ ಎವ್ರಿಥಿಂಗ್ ಹ್ಯಾಸ್ ಅ ಜೆಂಡರ್, ಅದ್ರಲ್ಲಿ ಕನ್ಫ್ಯೂಸ್ ಆದ್ರೆ ಸುಮ್ಮನೆ ಮಾರ್ಕ್ಸ್ ಕಳ್ಕೊಳ್ಳೋದು ಬೇಡ. ಓಕೆ ಆಲ್ ರೈಟ್. ಸೊ ಇಲ್ಲಿವರೆಗೂ ನೀವು ಎಲ್ಲಾ ಟಿಪ್ಸ್ನು ಕೇಳಿದೀರಾ. 100 out of 100 ಹೆಂಗ್ ಸ್ಕೋರ್ ಮಾಡಬೇಕು. ಇವ್ರು ಸ್ಕೋರ್ ಮಾಡಿದ್ದು ಮ್ಯಾಥ್ಸ್ ಅಂಡ್ ಲ್ಯಾಂಗ್ವೇಜಸ್ ಅಲ್ಲಿ. ಸೊ ನಿಮಗಂತೂ ಈ ತರ ಟಿಪ್ಸ್ ಸಿಕ್ತು. ಸೊ ಇದೇ ತರ ನಿಮಗೆ ಟಿಪ್ಸ್ ಬೇಕಾದಲ್ಲಿ ಕಾಮೆಂಟ್ ಬಿಲೋ ನಮ್ ಗಾನ್ವಿ ಅವರು ನಿಮ್ಗೆ ಎಲ್ಲಾ ತರ ಟಿಪ್ಸ್ನು ಕೊಡ್ತಾರೆ. ಅಂಡ್ ರಿಮೆಂಬರ್, ಇವ್ರು ಹೇಳಿದ್ದು ಮ್ಯಾಥ್ಸ್ ಅಂಡ್ ಲ್ಯಾಂಗ್ವೇಜಸ್ಗಾಗಿರ್ಬೋದು, ಬಟ್ ಯು ಸ್ಟಿಲ್ ಹ್ಯಾವ್ ಸೋಷಲ್ಗೂ ಹೆಂಗ್ ಬೇಕು ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಶೀಘ್ರವಾಗಿ ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗಾನ್ವಿ. ಥ್ಯಾಂಕ್ ಯು ಮ್ಯಾಮ್. ಆಲ್ ದ ಬೆಸ್ಟ್ ಫಾರ್ ಆಲ್.